ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಒಂದು ಬೋಟ್ ನೆಕ್ ಡಿಸೈನ್, ಈಗ ನ್ಯೂ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಆದರೆ ಅದರಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ, ಇವಾಗೆಲ್ಲ ಕ್ಯಾಲಫ್ ಡಿಸೈನ್ ಅಂತಿರ್ತಾರೆ. ನಾನು ಕ್ಯಾಲಫ್ ಡಿಸೈನ್ ಮಾಡ್ತಿಲ್ಲ, ಅದೇ ಡಿಸೈನ್ ಸ್ಟಿಚ್ ಮಾಡ್ತೀನಿ, ಆದರೆ ಕ್ಯಾಲಫ್ ಡಿಸೈನ್ ಮಾಡಲ್ಲ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಲೈನಿಂಗ್ ತೊಗೊಂಡಿದ್ದೀನಿ, ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ, ಈ ರೀತಿ ಲೈನಿಂಗ್ ಬಟ್ಟೆನ ಇಟ್ಕೊಳ್ಳಿ. ಇವಾಗ ಫಸ್ಟು ಯಾವಾಗಲೂ ಅರ್ಧ ಇಂಚು ಕೆಳಗಡೆ ಮಾರ್ಜಿನ್ ಹಾಕ್ಕೊಳ್ಳಿ. ಇಂಚಿಗೆ ಮಾರ್ಜಿನ್ ಹಾಕ್ಕೊಳ್ಳೋಣ. ಯಾವುದೇ ಆದರೂ ಅಷ್ಟೇ, ಕೆಳಗಡೆ ಅರ್ಧ ಇಂಚಿಗೆ ಮಾರ್ಜಿನ್ ಬಿಡಿ. ಓಕೆನಾ, ಈ ರೀತಿ ಅರ್ಧ ಇಂಚಿಗೆ ಮಾರ್ಜಿನ್ ಬಿಡಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಡಾರ್ಕಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಡಾರ್ಕ್ ಮಾಡಿದೆ. ಓಕೆನಾ, ಮತ್ತು ಉದ್ದ ಬಂದುಬಿಟ್ಟು ನಮಗೆ 14.5. ಓಕೆನಾ, ಲೆಂತ್ ಬಂದುಬಿಟ್ಟು 14.5 ಇಟ್ಕೊಳ್ಳೋಣ. ಈ ರೀತಿ ಅರ್ಧ ಇಂಚು ಸ್ಟಿಚಿಂಗಿಗೆ ಯಾವಾಗಲೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಉದ್ದ 14.5. ಬೋಟ್ ನೆಕ್ನ ಯಾವ ರೀತಿ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಅಂತ ನೋಡೋಣ. ಓಕೆನಾ, ನೋಡಿ 14.5 ಈ ರೀತಿ ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ ಇದು. ಓಕೆನಾ, ಈಗ ಸೊಂಟದ ಸುತ್ತಳತೆ ಬಂದುಬಿಟ್ಟು 32. ಓಕೆನಾ, ಸೊಂಟದ ಸುತ್ತಳತೆ ಬಂದುಬಿಟ್ಟು 32 ಇದೆ. 32ನ 4 ಭಾಗ ಮಾಡ್ಕೊಳ್ಳಿ. ಈ ಥರ ಟೇಪ್ ತೊಗೊಳ್ಳಿ, 32 ಇಟ್ಕೊಂಡು ಈ ರೀತಿ ಟೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ನೋಡಿ ಇಷ್ಟೇ ಇದು. ಈಗ ಇದು 8 ಇಂಚು ಬಂತು. 8ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, 8 ಇಂಚು. ಇಲ್ಲಿ 1 ಇಂಚು ಡಾಟ್ಗೆ. ಓಕೆನಾ, ಇಲ್ಲಿ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಈ ರೀತಿ ನಾನು ಅಲ್ಲೇ ಮಾರ್ಕ್ ಮಾಡಿದ್ದೀನಿ, ಈ ರೀತಿ ತೊಗೋಬೇಕು. ಓಕೆನಾ, ಈಗ ಬಂದುಬಿಟ್ಟು ಡೀಪ್ ಎಷ್ಟು ಬೇಕು ಅದು ನೋಡಿ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ನಾನು ಇಲ್ಲಿ ಕೆಳಗಡೆ ಬಂದುಬಿಟ್ಟು 4 ಇಂಚಿಗೆ ಇರ್ತೀನಿ. ಕೆಳಗಡೆಯಿಂದ 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದು ಬೋಟ್ ನೆಕ್ಕು. ಓಕೆನಾ, ಬೋಟ್ ನೆಕ್ ಬರುತ್ತೆ. ಎದೆ ಸುತ್ತಳತೆ ಬಂದುಬಿಟ್ಟು 36. ಇದು ಬಂದುಬಿಟ್ಟು 36 ಸೈಜ್ನ ಎದೆ ಸುತ್ತಳತೆಯ ಬ್ಲೌಸು. ಓಕೆನಾ, 36ಗೆ ಈ ಥರ ಅಂದರೆ 36 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. 36ನ ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಟೇಪಲ್ಲಿ ಮಾರ್ಕ್ ಮಾಡಿ. 9 ಇಂಚ್ ಬಂತು. 9 ಇಂಚನ್ನ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇದು 9 ಇಂಚ್ ಆಯಿತು. ಈಗ ಇದು ನೆಕ್ ವಿಡ್ತು ಮತ್ತು ಶೋಲ್ಡರು ತೊಗೋಬೇಕಾಗುತ್ತೆ. ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು 36 ಎಷ್ಟಿದೆ, 9 ಇದೆ. 36 ಎದೆ ಸುತ್ತಳತೆಯ ಬ್ಲೌಸ್ಗೆ ವಿಡ್ತು ಮತ್ತು ಶೋಲ್ಡರ್ ಬಂದುಬಿಟ್ಟು ನಾನು 6.5 ಇಡ್ತೀನಿ. ಜಾಸ್ತಿ ಆಗಿಬಿಡುತ್ತೆ. ಇದು 36 ಆಗಿರೋದ್ರಿಂದ 3/4 ಇದೆ. 3/4. ಈ ಕಡೆ 3/4 ಇದೆ. ಓಕೆನಾ, 3/4 ಇದೆ. 3/4 ಟೋಟಲ್. ಇದು 3/4. ಈ ಕಡೆನೂ ಅಷ್ಟೇ 3/4 ಇದೆ. ಓಕೆನಾ, ಇಲ್ಲಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಕೊಳ್ಳೋಣ. ಇದು 6.5. ಈ ಕಡೆಯಿಂದನೂ 6.5 ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೆ. ಓಕೆನಾ, ಇಲ್ಲಿಂದ 1 ಇಂಚಿಗೆ ಈ ರೀತಿ ಶೇಪ್ ಕೊಡಿ, ರೌಂಡ್ ಶೇಪ್ ಕೊಡಲಿ. ಓಕೆನಾ, ಈ ಥರ ಡಿಸೈನ್ ಬೇಕು ಅದು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಫಸ್ಟು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈಗ ಇಲ್ಲಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ ಡ್ರಾ ಮಾಡ್ಕೋಬೋದು. ನಾನು ಹೇಳ್ದಾಗೆ ಇಲ್ಲಿಂದ ಇದು ಹೇಗೆ ಹೋಗುತ್ತೆ ಹಾಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇಷ್ಟೇ. ಓಕೆನಾ, ಇಲ್ಲಿ ನಮಗೆ ಬಾರ್ಡರ್ ಬರುತ್ತೆ. ಈ ಥರ ಇಲ್ಲಿ ಬಾರ್ಡರ್ ಬರುತ್ತೆ. ಅಂದರೆ ಕ್ಯಾಲಫ್ ಬರಲ್ಲ, ಬಾರ್ಡರ್ ಮಾತ್ರ ಬರುತ್ತೆ. ಮಾಮೂಲಿ ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಿ ಇಲ್ಲಿ ಮಾಮೂಲಿ ತೊಗೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ನಾನು ಈ ರೀತಿ. ಆಮೇಲೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಈ ಕಡೆ ಒಂದು
ಅರ್ಧ ಇಂಚು ಈ ರೀತಿ ಕ್ರಾಸಾಗಿ ತೊಗೊಳ್ಳಿ. ಓಕೆನಾ. ಟೇಪಲ್ಲಿ ಅಳತೆ ಮಾಡ್ಕೊತೀನಿ ಅಂದರೆ ಒಂದು ಅರ್ಧ ಇಂಚು ಈ ಥರ ಡೌನಿಂಗ್ ತೊಗೊಳ್ಳಿ. ಓಕೆನಾ. ಅಷ್ಟೇ ಈ ರೀತಿ ಇಷ್ಟೇ. ಓಕೆನಾ. ಈಗ ಇದು ಕಟ್ ಮಾಡ್ಕೊಳ್ಳೋಣ. ಇದೇನು ನಾನು ಕಟ್ ಮಾಡಲ್ಲ, ಆಮೇಲೆ ಕಟ್ ಮಾಡ್ತೀನಿ. ಇದು ಮಾತ್ರ ಕಟ್ ಮಾಡಬೇಕು. ಓಕೆನಾ. ಇಷ್ಟೇ ಇದು. ಓಕೆ. ಓಕೆ, ರೆಡಿ ಆಯಿತು. ಈಗ ಇದೆಲ್ಲ ಆ ಕಡೆ ಹೋಗ್ಬೇಕು. ಈ ರೀತಿ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಎರಡು ಒಂದೇ ಸಮಕ್ಕೆ ಇಟ್ಕೊಳ್ಳಿ. ಇದನ್ನು ಈ ಕಡೆ ಇಟ್ಕೊಳ್ಳೋಣ, ಯಾಕೆಂದರೆ ಬಟ್ಟೆ ಸರಿಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆನಾ. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಇಂಚು ಎಮ್ಮಿಂಗ್ ಉಕ್ಸಿಗೆ ಬಿಡಿ. ಓಕೆನಾ. ಯಾವುದೇ ಆದರೂ ಅಷ್ಟೇ ಇಲ್ಲಿ ಒಂದು ಅರ್ಧ ಇಂಚು ಎಮ್ಮಿಂಗ್ ಉಕ್ಸ್ಗೆ ಬಿಡಬೇಕು. ಅದೇನಾದರೂ ಏರುಪೇರಿದ್ರೆ ಕಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ. ಅಷ್ಟೇ ಇದು. ಈಗ ನೀಟಾಗಿ ಆಯಿತು ನೋಡಿ. ಇಷ್ಟೇ ಇದು. ಇಷ್ಟೇ ಇದು. ಇಲ್ಲಿ ನ್ಯಾಚ್ ಹಾಕೊಳ್ಳೋಣ. ಇದು ರೆಡಿ ಆಯಿತು. ಸೈಡ್ಗೆ ಇಡೋಣ. ಈಗ ಶೇಪ್. ಓಕೆನಾ. ನೋಡೋಣ ಫ್ರಂಟ್ ಎಷ್ಟು ಬರುತ್ತೆ ನೋಡೋಣ. ಫ್ರಂಟ್ ಬಂದ್ಬಿಟ್ಟು 8.5 ಇಂಚು, ಸ್ಟಿಚ್ಚಿಂಗು ಸೇರಿಸಿ 8.5. ಓಕೆನಾ. 8.5ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಇಲ್ಲಿ ಎಷ್ಟಿದೆ ಅಷ್ಟೇ ತೊಗೋಬೇಕು. ಇಲ್ಲಿಂದ ನಮಗೆ 3.5 ಇದೆ. ಓಕೆನಾ. ಈ 3.5ಗೆ ಮಾರ್ಕ್ ಮಾಡೋಣ. ಈ ಕಡೆಯಿಂದ ಈ ಕಡೆಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದೇನಾಗುತ್ತೆ, ಇದು 4 ಡಾಟ್ ಬರುತ್ತೆ, ಹಂಗಾಗಿ ಇಲ್ಲಿಂದ ಇದನ್ನ ಈ ಥರ ಶೇಪ್ ಕೊಡಿ. ಓಕೆನಾ. ಇವಾಗ ಇಲ್ಲಿ ಬಂದ್ಬಿಟ್ಟು ನನಗೆ ಈ ರೀತಿ ಡಾಟ್ ಬರುತ್ತೆ. ಓಕೆನಾ. ಈಗ ಇಲ್ಲಿಂದ ನಾವು ಅದು ಈ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ನ ಬಾರ್ಡ್ರನ್ನ ಈ ಥರ ಕೊಡಬೇಕು. ಇಲ್ಲ ಈ ಥರ ಸ್ಟ್ರೇಟಾಗೂ ಕೊಡ್ಬೋದು, ಇಲ್ಲ ಸ್ಟ್ರೇಟಾಗಿ ಹಿಂಗೆ ಬಂದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಕ್ರಾಸಾಗಿ ಕೊಟ್ಟರೆ ಇಲ್ಲಿಗೆ ಹೋಗುತ್ತೆ ಹಿಂಗೆ. ಓಕೆನಾ. ಹಿಂಗೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಡಾಟ್ ಬರುತ್ತೆ. ಓಕೆನಾ. ಇಲ್ಲಿ ಡಾಟ್ ಬರುತ್ತೆ ಈ ಥರ. ಈ ಡಾಟ್ಗೆ ಜಾಯಿಂಟ್ ಮಾಡ್ಕೊಂಡು ಆಮೇಲೆ ಡಾಟ್ ಹಿಡಿಬೇಕು. ಆ ಥರ ಅವಾಗ ಪ್ರಿನ್ಸ್ ಕಟ್ಟು ಹೊಲಿತಿದ್ವಿ. ಈ ಥರ 4 ಡಾಟ್ಗೂ ಹಿಡಿಬೋದು. ಕೆಲವರು ಪ್ರಿನ್ಸ್ ಕಟ್ ಇಷ್ಟ ಆಗೋಲ್ಲ, ಸ್ವಲ್ಪ ಏಜ್ ಆಗಿರೋಂಥವ್ರಿಗೆ ಇದು ಡಿಸೈನ್ ಇಷ್ಟ ಆಗುತ್ತೆ. ಆವಾಗ ಈ ರೀತಿ ಮಾಡ್ಕೊಡ್ಬೇಕಾಗುತ್ತೆ. ನಾವು ಆಗಲ್ಲ ಅನ್ನೋಕ್ಕಾಗಲ್ಲ. ಇದಕ್ಕೇ ಇಲ್ಲಿ ಡಾಟ್ ಹಿಡಿಯೋದಕ್ಕೇ ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಇದು ಒಂಥರ ಟ್ರೆಂಡಿಂಗ್ ಡಿಸೈನು. ಓಕೆನಾ. ಈ ರೀತಿ ಇರುತ್ತೆ. ಇಲ್ಲಿ ಮಾಮೂಲಿ ಈ ಶೇಪ್ ಕೊಟ್ಟಿದ್ದೀನಿ. ಓಕೆನಾ. ಇದಾಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಡಾಟ್ ಪಾಯಿಂಟ್ ಎಷ್ಟಿದೆ? 12, 14.5. ಓಕೆನಾ. ಇಲ್ಲಿಂದ 12, ಇಲ್ಲಿಂದ 14.5. ಓಕೆನಾ. ಇಲ್ಲಿಂದ ಇಲ್ಲಿ 12, ಇಲ್ಲಿಂದ 14.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿ ಈಗ ಇಲ್ಲಿಂದ 1 ಇಂಚು ಮೇಲ್ಗಡೆ ತಗೊಳ್ಳಿ. 1 ಇಂಚು ಈ ರೀತಿ 1 ಇಂಚು ಮೇಲೆ ತಗೋಬೇಕು. ಇಲ್ಲಿಂದ 4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಡಾಟ್ ತಗೊಳ್ಳಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಮಾಮೂಲಿ ಇಲ್ಲಿಗೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ. ಮತ್ತು ಹಿಂಗೆ ಹೀಗೆ ನಾನು ಇಲ್ಲಿ ಹೇಗೆ ತೋರಿಸಿದ್ದೀನಿ ಹಾಗೇ ಈ ರೀತಿ ಮಾಡ್ಕೊಳ್ಳಿ. ಓಕೆನಾ. ಮತ್ತು ಇಲ್ಲಿಂದ ಒಂದು ಅರ್ಧ ಇಂಚು ಹೋಯ್ತು, 1 ಇಂಚು ಈ ರೀತಿ ತಗೊಳ್ಳಿ. ಓಕೆನಾ. ಇಲ್ಲಿಂದ ಈ ರೀತಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಇದು ನಮಗೆ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಬರುತ್ತಲ್ವ, ಹಿಂಗೆ ಮಾರ್ಕ್ ಮಾಡಿಕೊಂಡು ಇವಾಗ 10.25 ಇದೆ. ಇಲ್ಲಿಗೆ ಮಾರ್ಕ್ ಮಾಡಿ ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಏನಕ್ಕೆ? ಇದೊಂದು ಡಾಟ್ ಹಿಡಿತೀವಲ್ಲ ಅದಕ್ಕೆ. ಡಾಟ್ಗೋಸ್ಕರ ಈ ಥರ ಕ್ರಾಸಾಗಿ ತೊಗೋಬೇಕು. ಇದು 1 ಇಂಚು ಇಲ್ಲಿ ಡಾಟ್ ಹಿಡಿಯೋದು ಇಲ್ಲಿಗೆ ಬರಬೇಕು, ಅದು ಅಷ್ಟೇ. ಓಕೆನಾ. ಈ ಥರ ಮಾರ್ಕ್ ಮಾಡಿಕೊಂಡು ಇದು ಮಾಮೂಲಿ
ಮಧ್ಯೆ ಡಾಟು, ಇದು ಕಂಕಳ ಹತ್ರ ಇರೋ ಡಾಟು, ಇದು ಈ ಡಾಟು. ಓಕೆನಾ, ಈ ರೀತಿ ಬಂತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ನಾನು ಆಮೇಲೆ ಕಟ್ ಮಾಡ್ತೀನಿ. ಇವಾಗ ಇದನ್ನು ಮಾತ್ರ ಕಟ್ ಮಾಡ್ಕೊತೀನಿ. ಇಷ್ಟೇ ಇದು. ಶೇಪ್ ತೆಗೆದ್ಬಿಡೋಣ. ಓಕೆ, ಆಯಿತು. ಅದಿಷ್ಟೇ. ಇದಾಯಿತು ನೋಡಿ, ಇಷ್ಟೇ ಇದು. ಫ್ರಂಟು ಬ್ಯಾಕು. ಸ್ಲೀವ್ಸ್ ಬಂದ್ಬಿಟ್ಟು ನಾನು ಇದಕ್ಕೆ ಇವಾಗ ಇದು ಫಿಶ್ ಕಟ್ ಈ ರೀತಿ ಇದೆ. ಓಕೆನಾ.